ಇನ್ನು ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಇವತ್ತು ಅಗ್ನಿ ಪರೀಕ್ಷೆ. ಇವತ್ತು ಮುಡಾ ವಿಚಾರಣೆಗೆ ಸಂಬಂಧಪಟ್ಟಂತೆ ಮತ್ತೆ ವಾದ ಮಂಡನೆ ಆಗುತ್ತೆ. ಯಾವ್ಯಾವ ಸಂದರ್ಭದಲ್ಲಿ ಎಷ್ಟೆಷ್ಟರ ಮಟ್ಟಿಗೆ ವಾದ ಮಂಡನೆ ಆಗಿದೆ ಅದೆಲ್ಲ ವಿವರಗಳನ್ನು ನಾವು ನೋಡಿದ್ವಿ. ಯಾಕಂದರೆ ಸುದೀರ್ಘವಾದಂಥ ವಾದ ಮಂಡನೆ ಆಗಿರುವಂಥದ್ದು. ಮತ್ತು ಇವತ್ತು ಪ್ರಾಸಿಕ್ಯೂಷನ್ ಅಗ್ನಿ ಪರೀಕ್ಷೆ, ಇವತ್ತು ಮತ್ತೆ ವಿಚಾರಣೆ ಮುಂದುವರಿಯುತ್ತೆ. ಹೈಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ಮುಂದುವರಿಯುತ್ತೆ. ಆಗಸ್ಟ್ 19, 29, 31ರಂದು ಅರ್ಜಿ ವಿಚಾರಣೆಯನ್ನು ನಡೆಸಿತ್ತು ಹೈಕೋರ್ಟ್. ಸುದೀರ್ಘವಾದಂಥ ವಿಚಾರಣೆ. ಸೆಪ್ಟೆಂಬರ್ 2ನೇ ತಾರೀಕು ಕೂಡ ಭಾಳ ಸುದೀರ್ಘವಾದಂಥ ವಾದ ಪ್ರತಿವಾದ ನಡೆದಿತ್ತು. ಎಲ್ಲವನ್ನೂ ಆಲಿಸಿದಂಥ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಸೆಪ್ಟೆಂಬರ್ 9ನೇ ತಾರೀಕಿಗೆ ಪ್ರಕರಣವನ್ನು ಮುಂದೂಡಿದರು. ಇವತ್ತು ಮಧ್ಯಾಹ್ನ 3:30ಕ್ಕೆ ನಾಗಪ್ರಸನ್ನ ಅವರ ಪೀಠಕ್ಕೆ ಬರ್ತಾ ಇದೆ. ಮತ್ತು ಇವತ್ತು ವಾದ ಮಂಡನೆ ಆಗುತ್ತೆ. ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಈಗಾಗಲೇ ಸಿದ್ಧರಾಗಿದ್ದಾರೆ ಸರ್ಕಾರದ ಪರ ವಾದ ಮಾಡಲಿಕ್ಕೆ. ರಾಜ್ಯಪಾಲರ ಶೋಕಾಸ್ ನೋಟಿಸ್ ಹಿಂಪಡೆಯುವಂತೆ ಸಂಪುಟ ಶಿಫಾರಸು ಮಾಡಿತ್ತು. ಅದಾದ ಮೇಲಿನ ಘಟನಾವಳಿಗಳು ಏನು ಎತ್ತ ಅಂತ ಗೊತ್ತಿದೆ ನಿಮಗೆ. ಅಡ್ವೊಕೇಟ್ ಜನರಲ್ ಅಭಿಪ್ರಾಯ ಆಧರಿಸಿ ಸಚಿವ ಸಂಪುಟ ಶಿಫಾರಸು ಮಾಡಿತ್ತು. ಕಾಮಾ ಫುಲ್ ಸ್ಟಾಪ್ ಬಿಡ್ದಂಗೆ ಕಾಪಿ ಮಾಡಿದ್ದೀರಿ ಅನ್ನುವಂಥ ಮಾತನ್ನು ಕೂಡ ಮೆಹ್ತಾ ಹೇಳಿದರು. AG ಅಭಿಪ್ರಾಯ ಆಧರಿಸಿ ರಾಜ್ಯಪಾಲರಿಗೆ 91 ಪುಟಗಳ ಪ್ರತಿಕ್ರಿಯೆ ನೀಡಿತ್ತು ಸಚಿವ ಸಂಪುಟ. ಶಿಫಾರಸು ಮಾಡುವಾಗ ಸಚಿವ ಸಂಪುಟ ತನ್ನ ವಿವೇಚನೆ ಬಳಸಿಲ್ಲ ಅನ್ನುವಂಥದ್ದು ಮೆಹ್ತಾ ಅವರ ವಾದ ಆಗಿತ್ತು. AG ಅಭಿಪ್ರಾಯವನ್ನೇ ಸಚಿವ ಸಂಪುಟ ಯಥಾವತ್ ರಾಜ್ಯಪಾಲರಿಗೆ ಶಿಫಾರಸು ಮಾಡಿದೆ ಅಂತ ಕೂಡ ಅವರು ಮಾತಾಡಿದರು. ಕಾಮಾ ಫುಲ್ ಸ್ಟಾಪ್ ಕೂಡ ಬದಲಾಯಿಸಿಲ್ಲ ಅಂತ ಮೆಹ್ತಾ ಅವರು ವಾದ ಮಾಡಿದರು. ಸೊ ಇನ್ನು ಇದೆಲ್ಲದರ ಜೊತೆಗೆ ಹೈಕೋರ್ಟ್ನಲ್ಲಿ ಇವತ್ತು ಮುಡಾ ಅರ್ಜಿ ವಿಚಾರಣೆ ಬರ್ತಿರೋದ್ರಿಂದ ಯಾವುದೇ ಪ್ರೋಗ್ರಾಮ್ ಇಲ್ಲ CM ಅವ್ರದ್ದು. ಇವತ್ತು ಯಾವುದೇ ಕಾರ್ಯಕ್ರಮಗಳಲ್ಲಿ CM ಭಾಗವಹಿಸ್ತಾ ಇಲ್ಲ. ಇಡೀ ದಿನ ಯಾವ ಕಾರ್ಯಕ್ರಮಗಳಲ್ಲೂ ಕೂಡ CM ಭಾಗಿಯಾಗ್ತಾ ಇಲ್ಲ. ಯಾಕಂದರೆ ಇವತ್ತು ಹೈಕೋರ್ಟ್ನಲ್ಲಿ ಇವತ್ತು ಮುಡಾ ಅರ್ಜಿ ವಿಚಾರಣೆ ಬರ್ತಾಯಿದೆ. ಅದನ್ನು ಮನೆಯಲ್ಲೇ ಕೂತು CM ಅದರ ಬೆಳವಣಿಗೆ ಏನು ಅನ್ನೋದನ್ನು ನೋಡ್ತಾರೆ, ಏನೇನು ನಡೀತಾ ಇದೆ ಅಂತ. ಹೀಗಾಗಿ ಇಡೀ ದಿನ ಯಾವ ಕಾರ್ಯಕ್ರಮಗಳಲ್ಲೂ ಕೂಡ CM ಭಾಗಿಯಾಗ್ತಾ ಇಲ್ಲ. ಅವರ ಎಲ್ಲ ಪ್ರೋಗ್ರಾಮ್ಗಳು ಕೂಡ ಕ್ಯಾನ್ಸಲ್ ಆಗಿವೆ. ಈ ರೀತಿ ಒಂದಾದ ಮೇಲೆ ಒಂದು ಗೊಂದಲಗಳಾಗ್ತಾ ಇತ್ತು ಅಂತಂದರೆ ವ್ಯವಸ್ಥೆ ನಡೆಯುವಂಥದ್ದು ಹೇಗೆ, ಸರ್ಕಾರ ನಡೆಸುವಂಥದ್ದು ಹೇಗೆ, ಈ ಪ್ರಶ್ನೆ ಕೂಡ ಬಂದಿತ್ತು. ಆದರೆ ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ, ಇನ್ನು ಯಾವುದೇ ತೊಂದರೆಗಳು ಕೂಡ ಆಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಡಾಕ್ಟರ್ G. ಪರಮೇಶ್ವರ್ ಹೇಳಿದ್ದಾರೆ. ಸರ್ಕಾರದ ಅಲ್ಲ, ನಾವೆಲ್ಲ ನಮ್ಮ ಇಲಾಖೆಗಳ ಕೆಲಸ ಮಾಡ್ತಾ ಇದ್ದೀವಲ್ಲ. ಪ್ರತಿಯೊಬ್ಬ ಮಂತ್ರಿಗಳು ಕೂಡ ಅವರವರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸರ್ಕಾರದ ಕಾರ್ಯದರ್ಶಿಗಳು, ಅವರ ಇಲಾಖೆಯವರು ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಯಾರೂ ಕೂಡ ಸುಮ್ಮನೆ ಕೂತಿಲ್ಲ. ಮುಖ್ಯಮಂತ್ರಿಗಳು ಸ್ವಾಭಾವಿಕವಾಗಿ ಇವತ್ತು ಆರ್ಗ್ಯುಮೆಂಟ್ ಇದೆ ಅನ್ನುವಾಗ ಅದಕ್ಕೋಸ್ಕರ ಅವರು ಯಾವುದೇ ಕಾರ್ಯಕ್ರಮ ಕೊಟ್ಟಿರಲಿಕ್ಕಿಲ್ಲ. ಲಾಸ್ಟ್ ಟೈಮು ಅದೇ ರೀತಿ ಕೊಟ್ಟಿರಲಿಲ್ಲ. ಬಟ್ ಅದು ಆಡಳಿತ ನಡೀತಾ ಇದೆಯಲ್ಲ. ಯಾವುದು ನಿಂತಿದೆ ಹೇಳಿ? ಯಾವ ಆಡಳಿತ, ಯಾವ ಕೆಲಸ ನಿಂತಿದೆ, ಯಾವ